ನಮಸ್ಕಾರ ವಿದ್ಯಾರ್ಥಿಗಳೇ, PUC ಎಕ್ಸಾಮ್ 2ನೇ ವರ್ಷದಲ್ಲಿ ಮುಗಿಸಿ ಎಕ್ಸಾಮ್ 1ರ ರಿಸಲ್ಟ್ಗೆ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಮುಂದೆ ಬರುವಂತಹ ರಿಸಲ್ಟ್ಸ್ ದಿನಾಂಕಗಳನ್ನು ಕೂಡ ಆಫಿಷಿಯಲಿ ಅಪ್ಡೇಟ್ ಮಾಡ್ತಾರೆ. ಆದರೆ ಒಂದಷ್ಟು ಪ್ರೈವೇಟ್ ವೆಬ್ಸೈಟ್ಗಳು ಏನು ಹೇಳ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾವಾಗ ಬರ್ಬೋದು ಎಕ್ಸೆಪ್ಟೆಡ್ ದಿನಾಂಕ ಅಂಥೇಳಿ. ಯಾಕಂತಂದರೆ ಈಗಾಗಲೇ ನಿಮ್ಮ ಕೀ ಉತ್ತರಗಳು ನಿಮಗೆ ಸಿಗ್ತಾ ಇದ್ದಾವೆ. ಸೊ ಕೀ ಉತ್ತರ ಮುಖಾಂತರ ನಿಮ್ಮ ರಿಸಲ್ಟ್ಗಳನ್ನು ನೀವು ನೋಡ್ಕೊತಾ ಇದ್ದೀರಿ, ಏನಪ್ಪ ಅಂದರೆ ಎಷ್ಟು ಬರ್ಬೋದು ಅಂಥೇಳಿ. ಆದರೂ ಕೂಡ ಬೋರ್ಡ್ ವತಿಯಿಂದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ PUC ಎಕ್ಸಾಮ್ ಆಗಿದೆ. ಸೊ ಅದರ ಒಂದು ರಿಸಲ್ಟ್ ಬರಬೇಕು ಅಂತ ನೀವು ವೇಟ್ ಮಾಡ್ತಾ ಇದ್ದೀರಂಥ ಅಭ್ಯರ್ಥಿಗಳಿಗೆ ಇದೊಂದು ಪ್ರೈವೇಟ್ ವೆಬ್ಸೈಟಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸೊ ಪದವಿ ಪೂರ್ವ ದ್ವಿತೀಯ PUC ಫಲಿತಾಂಶ ಪದವಿ ಪೂರ್ವ ಶಿಕ್ಷಣ ಇಲಾಖೆ DPUE ಕರ್ನಾಟಕ ದ್ವಿತೀಯ ಪರೀಕ್ಷೆ ಫಲಿತಾಂಶ ಏಪ್ರಿಲ್ 25ರ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡಲು ಮಾಡುವ ಸಾಧ್ಯತೆ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಇವರ ಪ್ರಕಾರ ಏನಂದರೆ, ಕಳೆದ ವರ್ಷ ವೃತ್ತಿಪರ ಪ್ರಕಾರ ಇದನ್ನು ಏಪ್ರಿಲ್ 10ರಂದು ಘೋಷಣೆ ಮಾಡಲಾಗುವುದು ಎಂದು ಭಾವಿಸಬಹುದು. ಸೊ ಇವ್ರ ಪ್ರಕಾರ ಏನಂದರೆ ಏಪ್ರಿಲ್ ಅಂದರೆ ನೆಕ್ಸ್ಟ್ ಮಂತ್ 10ನೇ ತಾರೀಕು ತನಕ ಘೋಷಣೆ ಮಾಡಬಹುದು. ಅದನ್ನು ನೀವು ಕರ್ನಾಟಕ ರಿಸಲ್ಟ್ಸ್ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೋಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಅಭ್ಯರ್ಥಿಗಳಿಗೆ ರಿಸಲ್ಟನ್ನು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಲಾಗಿದೆ. ಸೊ ಎಕ್ಸಾಮದ ಒಂದು ಉತ್ತರ ಪತ್ರಿಕೆ ಮೌಲ್ಯಮಾಪನವನ್ನು ಕೂಡ ನಡೀತಾ ಇದೆ. ಸೊ ಆ ಒಂದು ಮೌಲ್ಯಮಾಪನ ಮುಗಿದ ತಕ್ಷಣ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಅದು ಸದ್ಯಕ್ಕೆ ನಿಮಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ ಅಂತ ಈ ಒಂದು ಪ್ರೈವೇಟ್ ವೆಬ್ಸೈಟ್ ಹೇಳ್ತಾ ಇರುವಂಥದ್ದು.